ಅಂತೂ ಮಕ್ಕಳು ನೀವುಗಳು ಸೇರ್ಕೊಂಡು ಮಾಡ್ತಿರೋ ಪಾರ್ಟಿಗೆ ಈ ಮುದುಕ ಬರೋ ಹಾಗಾಯಿತು. ಹಾಗೆಲ್ಲ ಹೇಳ್ಬಿಡಿ ತಾತ. ನೀವು 60 ವರ್ಷ ಅನುಭವ ಇರುವ 20 ವರ್ಷದ ಹುಡುಗ. ನಿಮ್ಮ ಮನಸ್ಸಲ್ಲಿರುವ ಶಕ್ತಿ ಉತ್ಸಾಹ ಈ ಪಾರ್ಟಿಲಿ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಹೀಗೆ ಹೇಳಿ ಹೇಳಿ ನನ್ನ ವಯಸ್ಸು ಕಮ್ಮಿ ಆಗೋಯ್ತು, ಆಯುಸ್ಸು ಜಾಸ್ತಿ ಆಗ್ತಾ ಇದೆ. ತುಳಸಿ, ಅದ್ಯಾಕಮ್ಮ ಸುಮ್ಮನೆ ನಿಂತುಬಿಟ್ಟೆ? ಅಂದಾಗೆ ನೀನು ನನ್ನ ಹತ್ರ ಏನೋ ಮಾತಾಡಬೇಕು ಅಂದೆ ಅಲ್ವಾ? ಹೌದು ಮಾವ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಹೇಳು ತುಳಸಿ, ಏನು ವಿಷಯ ಅದು? ಅದು ದತ್ತ, ನೀವು ಯಾತ್ರೆಗೆ ಹೋದಾಗ ತುಳಸಿಯವ್ರಿಗೆ ಸ್ವಲ್ಪ ತಲೆ ಸುತ್ತು ಬಂದಾಗ ಆಗಿತ್ತು, ಒಂಚೂರು ವಾಂತಿ ಬಂದಾಗೂ ಆಗಿತ್ತು. ಹೌದಾ? ಎಲ್ಲೋ ಪಿತ್ತ ಹೆಚ್ಚಾಗಿರ್ಬೇಕು ಬಿಡು. ಇಲ್ಲ ಮಾವ, ಅದು ಪಿತ್ತಕ್ಕೆ ಬರೋ ತಲೆ ಸುತ್ತಲ್ಲ. ಓ ಹಾಗಾದರೆ ತಲೆ ತುಂಬ ಏನೇನೋ ಯೋಚನೆಗಳನ್ನ ತುಂಬಿಕೊಂಡಿದ್ದೀಯಾ ಅಂತ ಆಯ್ತು. ಹೇಳು, ನಿನ್ನ ತಲೆ ತುಂಬ ಯೋಚನೆಗಳನ್ನೆಲ್ಲ ತುಂಬಿಸಿರೋನು ಈ ದೊಡ್ಡ ಮನುಷ್ಯನ? ಹಾಗೇನಾದರೂ ಇದ್ರೆ ಹೇಳು, ಇಲ್ಲೇ ಇವನ ಕಿವಿ ಹಿಂಡಿ ಇವನಿಗೆ ತಕ್ಕ ಶಿಕ್ಷೆ ಮಾಡ್ತೀನಿ. ಶಿಕ್ಷೆ ಕೊಡಬೇಕಂತೆ ಒಂದು ಲೆಕ್ಕದಲ್ಲಿ ಅವರಿಗೆ ತಲೆ ಸುತ್ತು ಬರೋದಕ್ಕೆ ನಾನೇ ಕಾರಣ. ನೀವು ಹೇಳೋದು ಕರೆಕ್ಟೇ. ಹಾಗಾದ್ರೆ ಹೇಗಯ್ಯ? ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ತಾನೇ ನೀನು ಅವಳನ್ನ ಮದುವೆ ಆಗಿದ್ದು? ಹೌದು ದತ್ತ, ತುಂಬ ಚೆನ್ನಾಗಿ ನೋಡಿಕೊಂಡೆ. ಓಹೋ, ಅಂದರೆ ನೀನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅವಳಿಗೆ ತಲೆ ಸುತ್ತು ಬಂದ್ಬಿಡ್ತಾ? ಮಾವ, ಇದೊಂಥರ ಹಾಗೇನೆ. ನಾನು ಹೇಳೋದನ್ನ ಪೂರ್ತಿ ಕೇಳಿ. ನೀನು ಪೂರ್ತಿ ಹೇಳಿದ್ರೆ ತಾನೇಮ್ಮ ನಾನು ಕೇಳೋದು. ಸರಿ ಹೇಳು, ಈಗೇನು ನಿನ್ನ ತಲೆ ಸುತ್ತು ಕಮ್ಮಿ ಆಯ್ತಾ? ಇಲ್ಲ ಮಾವ, ಇನ್ನೂ ಇದೆ. ಅದು ಈಗಲೇ ಕಮ್ಮಿ ಆಗೋವಂಥದ್ದಲ್ಲ. ನಂಗೆ ಬರೀ ತಲೆ ಸುತ್ತು ಮಾತ್ರ ಅಲ್ಲ ಮಾವ, ಹುಳಿ ಮಾವಿನಕಾಯಿ ತಿನ್ನಬೇಕು, ಕೆಮ್ಮಣ್ಣು ನೋಡಿದ್ರೆ ರುಚಿ ನೋಡಬೇಕು ಅಂತೆಲ್ಲ ಅನ್ಸುತ್ತೆ. ಅಯ್ಯೋ ಭಗವಂತ,